Dear students of BA, BSc, BCom second semester, this is the third video on the same essay, Emotion and Discipline, written by Bertrand Russell. So in the earlier two videos, we discussed about the writer, about the introduction to the essay, and about psychoanalysis, scientific method of psychoanalysis proposed by Sigmund Freud. And also we discussed about two important examples of bedwetting and kleptomania. Now let us continue the essay. To operate upon feelings, not only upon outward behavior. See, this psychoanalysis, it not only operates the physical behavior, it operates upon the feelings of a child. So, those emotions and attitudes will make the children happy, successful, and useful. See, psychoanalysis operates upon the feelings of a child. To operate upon the physique of the child, to operate upon the physical behavior is a very common thing, is a very easy thing. But here, psychoanalysis tells us or helps us to operate upon the feelings of a child. ಈ ಸೈಕೋಅನಾಲಿಸಿಸು ನಮ್ಮ ಫಿಸಿಕಲ್ ಬಿಹೇವಿಯರ್ನ ತಿದ್ದದು ಅದು ತುಂಬ ಈಸಿ ಆದಂತಹ ಕೆಲಸ. ಆದರೆ ನಮ್ಮ ಫೀಲಿಂಗ್ಸ್ಗಳಲ್ಲಾಗುವ ಏರುಪೇರುಗಳನ್ನು ತಿದ್ದದು, ನಮ್ಮ ಮಾನಸಿಕವಾದ ಬಿಹೇವಿಯರ್ನಲ್ಲಿ ಏನಾದರೂ ಅನ್ವಾಂಟೆಡ್ ಬಿಹೇವಿಯರ್ ಬಂದರೆ ಅದನ್ನು ತಿದ್ದದು, ಅದಕ್ಕೆ ಈ ಸೈಕೋ ಅನಾಲಿಸಿಸ್ಸು ನಮ್ಗೆ ಹೆಲ್ಪ್ ಮಾಡುತ್ತೆ. ದೋಸ್ ಎಮೋಷನ್ಸ್ ಆ್ಯಂಡ್ ಆ್ಯಟಿಟ್ಯೂಡ್ಸ್ will make the children happy. ಹೆಂಗೆ ತಿದ್ದದು? See, some emotions and attitudes will make the children happy, successful, and useful if those emotions and feelings are taken rightly. So those emotions will make the children happy, successful, and useful. ಯಾಕೆಂದರೆ ಕೆಲವು ಇಮೋಷನ್ಸ್ ಆ್ಯಂಡ್ ಫೀಲಿಂಗ್ಸ್ ಅದಾವಲ್ಲ, ಕೆಲವು ಆ್ಯಟಿಟ್ಯೂಡ್ಸು, ಇವನ್ನ ಪ್ರಾಪರ್ ವೇಯಲ್ಲಿ ಸ್ವೀಕರಿಸಿದರೆ ಅವು ಮಕ್ಕಳನ್ನ ಹ್ಯಾಪಿ ಆಗಿರ್ತವೆ, ಸಕ್ಸಸ್ಫುಲ್ ಆಗಿರ್ತವೆ, ಯೂಸ್ಫುಲ್ ಆಗಿರ್ತವೆ. ಒಂದು ವೇಳೆ ಅದೇ ಇಮೋಷನ್ಸ್ ಆ್ಯಂಡ್ ಫೀಲಿಂಗ್ಸ್ನ ಇಫ್ ದ ಚೈಲ್ಡ್ ರಿಸೀವ್ಸ್ ಇನ್ ಅ ನೆಗೆಟಿವ್ ವೇ, ದೋಸ್ ಅನ್ಆಪರೇಟೆಡ್ ಫೀಲಿಂಗ್ಸ್ ವಿಲ್ ಲೀಡ್ ಟು ಅನ್ಹ್ಯಾಪಿನೆಸ್, ಫೇಲ್ಯೂರ್ ಆ್ಯಂಡ್ ಮೇಲ್ವಲೆನ್ಸ್. ಅಂದರೆ ಅವೇ ಫೀಲಿಂಗ್ಸ್ಗಳು ನೆಗೆಟಿವ್ ಆಗಿ ರಿಸೀವ್ ಆಗಿದ್ದರೆ ಆಗ ಆ ಫೀಲಿಂಗ್ಸ್ಗಳು ಅದೇ ಮಗುವನ್ನು ಅನ್ಹ್ಯಾಪಿ ಮಾಡುತ್ತೆ, ಆ ಮಗುವನ್ನು ಒಬ್ಬ ಫೇಲ್ಯೂರ್ ಚೈಲ್ಡನ್ನಾಗಿ ಮಾಡುತ್ತೆ, ವಿಫಲ ವ್ಯಕ್ತಿಯನ್ನಾಗಿ ಮಾಡುತ್ತೆ, ಮತ್ತು ಮೇಲ್ವಲೆನ್ಸ್ ದ್ವೇಷಿಯನ್ನಾಗಿ ಮಾಡುತ್ತೆ, ಇತರರನ್ನು ಸಮಾಜನ ದ್ವೇಷಿಯನ್ನಾಗಿ ಮಾಡುತ್ತೆ. ಸೊ ಆ ಫೀಲಿಂಗ್ಸ್ ಆ್ಯಂಡ್ ಇಮೋಷನ್ಸನ್ನು ಅಥವಾ ಆ್ಯಟಿಟ್ಯೂಡ್ಸ್ನ ರೈಟ್ ವೇಯಲ್ಲಿ ನೆಗೆಟಿವ್ ಇದ್ದದ್ದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಈ ಸೈಕೋ ಅನಾಲಿಸಿಸ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಆಗ ಆ ಯಾವ ಫೀಲಿಂಗ್ಸ್ಗಳು ಅನ್ಹ್ಯಾಪಿನೆಸ್ಗೆ ಕಾರಣ ಆಗಬಲ್ಲವೋ, ಫೇಲ್ಯೂರ್ಗೆ, ಆ ವ್ಯಕ್ತಿಯ ಫೇಲ್ಯೂರ್ಗೆ ಕಾರಣ ಆಗ್ತಿದ್ವೋ, ಅಥವಾ ಆ ವ್ಯಕ್ತಿಯನ್ನು ದ್ವೇಷಿಯನ್ನಾಗಿ ಮೇಲ್ವಲೆನ್ಸ್ಗೆ ಕಾರಣ ಆಗ್ತಿದ್ವೋ, ಅವೇ ಫೀಲಿಂಗ್ಸ್ಗಳು ಆ ಮಗುವನ್ನು ಹ್ಯಾಪಿಯಾಗಿಡೋಕ್ಕೆ ಕಾರಣ ಆಗ್ತವೆ, ಸಕ್ಸಸ್ಫುಲ್ಲಾಗಿ ಇರೋದಕ್ಕೆ ಕಾರಣ ಆಗ್ತವೆ, ಆ ಮಗು ಯೂಸ್ಫುಲ್ಲಾಗಿರೋಕ್ಕೆ ಕಾರಣ ಆಗ್ತವೆ. ಅದನ್ನು ಮಾಡೋಕ್ಕೆ ಈ ಸೈಕೋ ಅನಾಲಿಸಿಸ್ಸು ಹೆಲ್ಪ್ ಮಾಡುತ್ತೆ. ದೆನ್ ದ ನೆಕ್ಸ್ಟ್ ಪಾಯಿಂಟ್, ಸೇಫ್ಟಿ ಆ್ಯಂಡ್ ಫ್ರೀಡಮ್ ಆರ್ ಅಪೋಸಿಟ್ ಟು ಈಚ್ ಅದರ್. ಸಿ, ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ನೀಡ್ಸ್ ಆಫ್ ಎ ಚೈಲ್ಡ್. ಎ ಚೈಲ್ಡ್ ನೀಡ್ಸ್ ದೀಸ್ ಟೂ important things, safety and freedom, because child should be under the care of some grown-ups, adults. That's why safety is very important. And if that child has to grow well, it should be
free, it should be given some freedom to develop oneself, develop the child itself. ಅಂದರೆ ಮಗು ಸುರಕ್ಷಿತವಾಗಿರೋದಕ್ಕೆ ಸೇಫ್ಟಿ ಬೇಕು. ಹಾಗಾಗಿ ಮಗುವನ್ನು ನಾವು ದೊಡ್ಡವರ ಕೇರ್ನಲ್ಲಿ ಬೆಳೆಸ್ತೀವಿ. ಇನ್ನು ಮಗು ಒಳ್ಳೆಯ ರೀತಿಯಲ್ಲಿ ಬೆಳೆಯೋಕ್ಕೆ, ಅವ್ರ ಬೆಳವಣಿಗೆ ಕುಂಠಿತ ಆಗಬಾರ್ದು ಅನ್ನೋಕ್ಕೆ ಫ್ರೀಡಮ್ ಬೇಕು. ಆದರೆ ಇವೆರಡೂ ನೀಡ್ಸ್ಗಳದಾವಲ್ಲ, ಇವು ಒಂದಕ್ಕೊಂದು ಅಪೋಸಿಟ್. ಹೆಂಗೆ ಇವು ಒಂದಕ್ಕೊಂದು ವಿರುದ್ಧ? ಇಮೋಷನಲ್ ಎನ್ವೈರನ್ಮೆಂಟ್ ಫಾರ್ ದ ಚೈಲ್ಡ್ ಈಸ್ ಎ ಡೆಲಿಕೇಟ್ ಮ್ಯಾಟರ್. ಭಾವನಾತ್ಮಕವಾದಂಥ ಒಂದು ಎನ್ವಿರಾನ್ಮೆಂಟ್, ಪರಿಸರ ಇದೆಯಲ್ಲ, ಅದು ಮಗುವಿಗೆ ತುಂಬ ಡೆಲಿಕೇಟ್ ಆದಂಥ ಒಂದು ವಿಷಯ. ಚೈಲ್ಡ್ ಹ್ಯಾಸ್ ದ ನೀಡ್ ಆಫ್ ಫೀಲಿಂಗ್ ಆಫ್ ಸೇಫ್ಟಿ. ಚೈಲ್ಡ್ಗೆ ಒಂದು ಫೀಲಿಂಗ್ ಆಫ್ ಸೇಫ್ಟಿ ತುಂಬ ನೀಡ್ ಐತಿ. ನೋಡಿರಿ, ಬೈ ಚಾನ್ಸ್ ಒಂದು ಚೈಲ್ಡ್ ಅಪರಿಚಿತರ ಕೈಗೆ ಹೋದ ತಕ್ಷಣ ದ ಚೈಲ್ಡ್ ಬಿಗಿನ್ಸ್ ಟು ಕ್ರೈ ಬಿಕಾಸ್ ಇಟ್ ಅಬ್ಸರ್ವ್ಸ್ some danger, it imagines some danger may be there. ಸೊ ಅದಕ್ಕಾಗಿ ಮಗುವಿಗೆ ಸೇಫ್ಟಿ ಬೇಕು. ಸೊ ಫೀಲಿಂಗ್ ಆಫ್ ಸೇಫ್ಟಿ ಬೇಕು. ಅಟ್ ದ ಸೇಮ್ ಟೈಮ್ ಇಟ್ ಆಲ್ಸೋ ನೀಡ್ಸ್ ಫ್ರೀಡಮ್. ಆ ಮಗು ತುಂಬ ಚೆನ್ನಾಗಿ ಗ್ರೋ ಆಗಬೇಕು ಅಂದರೆ ಆ ಮಗುವಿಗೆ ಫ್ರೀಡಮು ಬೇಕು. ಕೂಡ ಹಾಕಿಬಿಟ್ರೆ ಆ ಮಗು ಒಂದು ತನ್ನ ಫ್ರೀಡಮ್ ಇಲ್ಲದ ಬದುಕಿನಲ್ಲಿ ಕುಬ್ಜವಾಗಿ ಬಿಡ್ತೈತಿ. ಅದಕ್ಕೆ ಫ್ರೀಡಮು ಬೇಕು. ದೀಸ್ ಆರ್ ದ ಟೂ ಅಪೋಸಿಟ್ ನೀಡ್ಸ್. ಇವೆರಡು ವಿರುದ್ಧವಾದಂಥ ಅವಶ್ಯಕತೆಗಳು. ಇಫ್ ದ ಸೇಫ್ಟಿ ಈಸ್ ದ ಪ್ರಯಾರಿಟಿ, ನೀವು ಸೇಫ್ಟಿನೇ ಪ್ರಯಾರಿಟಿಯಾಗಿ ಇಟ್ಕೊಂಡ್ರೆ ಇಟ್ ಕಾಸ್ಟ್ಸ್ ಫ್ರೀಡಮ್. ಇದು ಆ ಮಗುವಿನ ಫ್ರೀಡಮನ್ನು ಬಲಿ ತಗಂತೈತಿ. ಇಫ್ ದ ಫ್ರೀಡಮ್ ಈಸ್ ದ ಪ್ರಯಾರಿಟಿ, ನೀವು ಒಂದು ವೇಳೆ ಇಲ್ಲ ಮಗುವಿಗೆ ಬರೀ ಫ್ರೀಡಮ್ಮೇ ಭಾಳ ಮುಖ್ಯ ಅನ್ನೋದಾದರೆ ಅದು ಆ ಮಗುವಿನ ಸುರಕ್ಷತೆಯನ್ನು ಬಲಿ ತಗೊಳುತ್ತೆ. ನಿಮಗೆ ಅದಕ್ಕೊಂದು ಎಕ್ಸಾಂಪಲ್ ಐ ವುಡ್ ಲೈಕ್ ಟು ಗಿವ್ ಯು. ಇಫ್ ಅ child moves outside your threshold, suddenly we feel some danger may happen to the child, either by an accident, either in an accident our child may be in danger. We feel, and that's why we suddenly take back that child inside the house within our threshold, and there we restrict the freedom of the child. If we don't restrict that freedom of the child, we will have to face the danger if that happens when that child goes outside. ಅಂದರೆ ನಾನು ಈ ಕೊಟ್ಟಿರೋ ಎಕ್ಸಾಂಪಲ್ ಏನಂದರೆ, ಮಗುವಿನ ಫ್ರೀಡಮ್ ಇಂಪಾರ್ಟೆಂಟ್ ಅಂತ ಹೋದರೆ ಸೇಫ್ಟಿ ಬಲಿಯಾಗುತ್ತೆ, ಮಗುವಿಗೆ ಸೇಫ್ಟಿ ಇಂಪಾರ್ಟೆಂಟ್ ಅಂತ ಹೋದರೆ ಫ್ರೀಡಮ್ ಬಲಿಯಾಗುತ್ತೆ. ಅದಕ್ಕೆ ನಾನೊಂದು ಎಕ್ಸಾಂಪಲ್ ಕೊಟ್ಟೆ. ಏನಂದರೆ, ಮಗು ಆಟ ಆಡಬೇಕು ಅಂತ ಹಠದಿಂದ ಮನೆಯಿಂದ ಓಡಿ ಹೋಗ್ತೈತೆ ಹೊರಗೆ. ಆಗ ನಾವೇನು ಮಾಡ್ತೀವಿ ಅಂದರೆ, ಅಯ್ಯೋ ಮಗು ಓಡೋತು ಅಂತ ಓಡಿ ಹೋಗಿ ಆ ಮಗುವನ್ನು ವಾಪಸ್ ಒಳಗೆ ಎಳ್ಕೊಂಬರ್ತೀವಿ. ಆಗ ಮಗುವಿಗೆ ಫ್ರೀಡಮ್ ಲಾಸ್ ಆಯಿತು. ಮಗುವಿನ ಫ್ರೀಡಮ್ ಬಲಿ ಆಯಿತು. ಇಲ್ಲ, ಫ್ರೀಡಮ್ಮು ಬಲಿ ಆಗಬಾರ್ದು ಅಂತ ಹೇಳಿ ನಾವು ಬಿಟ್ಬಿಟ್ವಿ, ನಮ್ಮ ಪಾಡಿಗೆ ನಾವು ಇದ್ವಿ, ಆ ಮಗುವಿನ ಪಾಡಿಗೆ ಮಗು ಬಿಟ್ವಿ ಅಂದರೆ ವಿ ಆರ್ ಅಫ್ರೇಡ್ ಆಫ್ ಡೇಂಜರ್ ದಟ್ ಮೇ ಹ್ಯಾಪನ್. ಅಂದರೆ ಹೊರಗೆ ಹೋದಾಗ ಯಾವುದೋ ವೆಹಿಕಲ್ ಬಂದು ಮಗುವಿಗೆ ಆ್ಯಕ್ಸಿಡೆಂಟ್ ಮಾಡಿ ಏನೋ ಅನಾಹುತ ಆದರೆ ಅನ್ನೋ ಭಯ ಕಾಡುತ್ತೆ. ಅಂದಮೇಲೆ ಭಯಕ್ಕಾಗಿ ಮಗುವನ್ನು ನಾವು ಒಳಗೆ ಹೇಳ್ಕೊಂಬರ್ತೇವೆ. ಆವಾಗ ಫ್ರೀಡಮನ್ನು ಬಲಿ ಕೊಡ್ತೀವಿ. ಆ ಭಯ ಬೇಡ, ಮಗು ಬೆಳೀಲಿ ಅಂತ ಬಿಟ್ಟರೆ ನಾವು ಸೇಫ್ಟಿಯನ್ನು ಬಲಿ ಕೊಡ್ತೇವೆ. ಸೊ ದೀಸ್ ಆರ್ ದಿ ಅಪೋಸಿಟ್ ನೀಡ್ಸ್. ಸಿ ದ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಫ್ರೀಡಮ್. ಸ್ವಾತಂತ್ರ್ಯ ಅಂದರೆ ಎಂತೆಂಥ ಸ್ವಾತಂತ್ರ್ಯ ಇರಬೇಕು ಅಂತ ಇವನು ಹೇಳ್ತಾನೆ. ಫ್ರೀಡಮ್ ಈಸ್ ಎ ಡಿಫಿಕಲ್ಟ್ ಎಲಿಮೆಂಟ್ ಟು ಸೆಕ್ಯೂರ್ ಅಂಡರ್ ಎಕ್ಸಿಸ್ಟಿಂಗ್ ಕಂಡೀಷನ್ಸ್. ಇವತ್ತಿನ ಒಂದು ಎಕ್ಸಿಸ್ಟಿಂಗ್ ಕಂಡೀಷನ್ಸ್ಗಳಲ್ಲಿ ಫ್ರೀಡಮ್ ಅನ್ನೋದು ತುಂಬ ಒಂದು ಡಿಫಿಕಲ್ಟ್ ಎಲಿಮೆಂಟ್. ಸುಲಭ ಅಲ್ಲ ಫ್ರೀಡಮನ್ನು ಪಡೆಯೋಕ್ಕೆ. ಅಂಥ ಒಂದು ಪರಿಸ್ಥಿತಿ ಈಗ ಇದೆ. ಹಿ ಅಡ್ವೊಕೇಟ್ಸ್ ನಾಟ್ ಫಾರ್ ಕಂಪ್ಲೀಟ್ ಫ್ರೀಡಮ್. ಅಂದರೆ ಅವನು ಸ್ವೇಚ್ಛಾಚಾರವನ್ನು ಸಪೋರ್ಟ್ ಮಾಡಿ ಇಲ್ಲಿ ಮಾತಾಡ್ತಾ ಇಲ್ಲ, ಕಂಪ್ಲೀಟ್ ಫ್ರೀಡಮನ್ನು ಅವನು ಅಡ್ವೊಕೇಟ್ ಮಾಡ್ತಾ ಇಲ್ಲ. ಬಟ್ ಫಾರ್ ಸರ್ಟನ್ ಫಾರ್ಮ್ಸ್ ಆಫ್ ಫ್ರೀಡಮ್. ಆ ಫ್ರೀಡಮ್ಮು ಕೆಲವೊಂದು ರೂಪದಲ್ಲಿ ಫ್ರೀಡಮ್ಮು ಕೊಡಬೇಕು. ನಾವು ಎಂಥ ರೂಪದಲ್ಲಿ ಹೆಂಗೆ ಫ್ರೀಡಮನ್ನು ಕೊಡಬೇಕು ಅನ್ನೋಕ್ಕೆ ಒಂದು 2-3 ಎಕ್ಸಾಂಪಲ್. ದೇ ಶುಡ್ ನಾಟ್ ಬಿ ಫೋರ್ಸ್ ಟು ರೆಸ್ಪೆಕ್ಟ್ ದ ಗ್ರೋನ್ ಅಪ್ಸ್. ಅಂದರೆ ನಾವು ಯಾವುದನ್ನು ಮಗುವಿನ ಮೇಲೆ ಹೇರಬಾರ್ದು.
we should not impose some behavior upon the child. They should not be forced to respect the grown-ups. ದೊಡ್ಡವ್ರನ್ನೆಲ್ಲ ನೀವು ರೆಸ್ಪೆಕ್ಟ್ ಕೊಡಲೇಬೇಕು ಅಂತ ಇಂಪೋಸ್ ಮಾಡೋದು. ದೇ ಶುಡ್ ನಾಟ್ ಬಿ ಫೋರ್ಸ್ ಟು ಅಟರ್ ದೇರ್ ಥಾಟ್ಸ್ ಆ್ಯಂಡ್ ಟು ಫೈಂಡ್ ದ ಫಾಲ್ಟ್ ವಿತ್ ಅಸ್. ಯಾವಾಗಲೂ ನಮ್ಮ ವಿಚಾರಗಳನ್ನೇ ನೀನು ಒಪ್ಪಿಗೆ ಅಂತ ಫೋರ್ಸ್ ಮಾಡಬಾರ್ದು. ಜೊತೆಗೆ ಅವ್ರಿಗೆ ನಮ್ಮಲ್ಲಿರುವ ಅಂದರೆ ದೊಡ್ಡವರಲ್ಲಿರುವ ಫಾಲ್ಟ್ಗಳನ್ನು ಕೂಡ ಕಂಡುಹಿಡಿಯೋಕೆ ಅವರಿಗೆ ಫ್ರೀಡಮ್ ಕೊಡಬೇಕು. ದೇ ಶುಡ್ ಬಿ ಫ್ರೀ ಫ್ರಮ್ ಸೆಕ್ಸ್ ಟ್ಯಾಬು. ಇನ್ನು ಸೆಕ್ಸಿಗೆ ಸಂಬಂಧಪಟ್ಟ ಹಾಗೆ ನಾವು ಮಕ್ಕಳನ್ನ ಸಾಧ್ಯವಾದಷ್ಟು ದೂರ ಇಡ್ತೀವಿ, ಅದರ ಬಗ್ಗೆ ತಿಳ್ಕೊಳ್ಳಾರ್ದಂಗೆ ನೋಡ್ಕೊಳ್ತೀವಿ, ಅದು ತಪ್ಪು. ದೇ ಶುಡ್ ಬಿ ಫ್ರೀ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಸೆಕ್ಸ್. ಸೆಕ್ಸ್ ಅಂದರೆ ಏನು ಅಂತ ಅವರಿಗೆ ಬೇಗ ಗೊತ್ತಾಗಬೇಕು. ದೇ ಶುಡ್ ನಾಟ್ ಬಿ ಇಂಪೋಸ್ಡ್ ಎನಿ ಕನ್ಕ್ಲೂಷನ್ಸ್. ಅಂದರೆ ಯಾವುದೇ ಒಂದನ್ನು ಹೀಗೆ ಅಂತ ಕನ್ಕ್ಲೂಡ್ ಮಾಡಿ ತೀರ್ಪನ್ನ ನಾವೇ ರೆಡಿ ಮಾಡಿ ಅವ್ರಿಗೆ ಕೊಟ್ಬಿಡ್ಬಾರ್ದು, ಅವ್ರಿಗೆ ಕನ್ಕ್ಲೂಷನ್ ಮಾಡೋದಕ್ಕೆ ಬಿಡಬೇಕು. ಸೊ ದೀಸ್ ಆರ್ ದ ಡಿಫರೆಂಟ್ ಫಾರ್ಮ್ಸ್ ಆಫ್ ಫ್ರೀಡಮ್ that we have to grant to the child, and that help the child to grow up in a better way. ಇಂಥ ಒಂದು ಫ್ರೀಡಮ್ಗಳನ್ನ ನಾವು ಮಗುವಿಗೆ ಕೊಟ್ಟಾಗ ಮಗು ತುಂಬ ಚೆನ್ನಾಗಿ ಗ್ರೋ ಅಪ್ ಆಗುತ್ತೆ ಅನ್ನೋದು ಬರ್ಟ್ರಾಂಡ್ ರಸೆಲ್ ಸಿಗ್ಮಂಡ್ ಫ್ರಾಯ್ಡ್ನ ಸೈಂಟಿಫಿಕ್ ಮೆಥಡ್ ಆಫ್ ಸೈಕೋ ಅನಾಲಿಸಿಸ್ ಮುಖಾಂತರ ಹೇಳ್ತಾನೆ. ಸಿ ದಿ ನೆಕ್ಸ್ಟ್ ಪಾಯಿಂಟ್, and that is the last point, contentment and toleration. ಸೊ ಮಗುವಿಗೆ ವೆರಿ ಇಂಪಾರ್ಟೆಂಟ್ ಆದಂಥದ್ದು ಎರಡು, ಒಂದು ತೃಪ್ತಿ, ಇನ್ನೊಂದು ಸಹನೆ. ಇಫ್ ಎ ಚೈಲ್ಡ್ ಹ್ಯಾಸ್ ಟು ಬಿ a very successful person in the society, he should be with these two important fulfillments. One is contentment, another is toleration. These two should be there in a child. That two qualities will make him successful. ಈ ಕಂಟೆಂಟ್ಮೆಂಟ್ ಆ್ಯಂಡ್ ಟಾಲರೇಷನ್ ಅನ್ನೋ ಎರಡಿದ್ರೆ ಮಗು ಸಕ್ಸಸ್ಫುಲ್ ಆಗಿ ಬೆಳೀತೀವಿ. ಎರಡೂ ಕೂಡ ಮನಸ್ಸಿಗೆ ಸಂಬಂಧಪಟ್ಟವು. ಬೋತ್ ಆಫ್ ದೀಸ್ ಆರ್ ಪರ್ಟೈನ್ಡ್ ಟು ದ ಮೈಂಡ್ ಆಫ್ ಎ ಚೈಲ್ಡ್, ದ ಸೈಕೆ ಆಫ್ ದ ಚೈಲ್ಡ್. ವಿತ್ ದಿ ಅಬೋವ್ ಫ್ರೀಡಮ್ they grow fearlessly and fundamentally happy without resentment. ಈ ಎರಡನ್ನು ಅಚೀವ್ ಮಾಡೋದು ಯಾವುದ್ರ ಮುಖಾಂತರ? ಕಂಟೆಂಟ್ಮೆಂಟ್ ಆ್ಯಂಡ್ ಟಾಲರೇಷನ್. ಇವೆರಡು ಯಾವುದ್ರ ಮುಖಾಂತರ ಸಾಧ್ಯ ಅಂದರೆ ರೈಟರ್ನ ಅಭಿಪ್ರಾಯ, ಇದಕ್ಕಿಂತ ಮುಂಚೆ ದಟ್ ದ ಫಾರ್ಮ್ಸ್ ಆಫ್ ಫ್ರೀಡಮ್ he discussed, with those forms of freedom these two can be achieved according to Bertrand Russell. ಬರ್ಟ್ರಾಂಡ್ ರಸೆಲ್ನ ಪ್ರಕಾರ ಇವೆರಡು ಅಚೀವ್ ಮಾಡೋದು ಎದರಿಂದ ಅಂದರೆ ಇದಕ್ಕಿಂತ ಮುಂಚೆ ಅವನು ಡಿಸ್ಕಸ್ ಮಾಡಿದಂಥ ಫಾರ್ಮ್ಸ್ ಆಫ್ ಫ್ರೀಡಮ್ ಏನು ಡಿಸ್ಕಸ್ ಮಾಡಿದ್ನಲ್ಲ ಅವುಗಳ ಮುಖಾಂತರ ಇವೆರಡು ಸಾಧ್ಯ ಅಂತೆ. ಅಂದರೆ ಈ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಫ್ರೀಡಮ್ ಮಗುವಿಗೆ ಇದ್ದರೆ ಆ ಮಕ್ಕಳು ದೇ ಗ್ರೋ ಫಿಯರ್ಲೆಸ್ಲಿ ಆ್ಯಂಡ್ ಫಂಡಮೆಂಟಲಿ ಹ್ಯಾಪಿ ವಿದೌಟ್ ರಿಸೆಂಟ್ಮೆಂಟ್. ಅವರು ನಿರ್ಭಯದಿಂದ ಬೆಳೀತಾರೆ, ಜೊತೆಗೆ ಮೂಲಭೂತವಾದ ಸಂತೃಪ್ತಿಯಿಂದ ಅವರು ಬೆಳೀತಾರೆ. ಆಗ ಅವರಿಗೆ ರಿಸೆಂಟ್ಮೆಂಟ್ ಇರಲ್ಲ. ಅಂದರೆ ತನ್ನ ಆಚೆಗಿನ ಜಗತ್ತಿನ ಬಗ್ಗೆ ಅಥವಾ ತನ್ನ ಆಚೆಗಿನ ವ್ಯಕ್ತಿಗಳ ಬಗ್ಗೆ ಅವನಿಗೆ ವೈರತ್ವ ಇರಲ್ಲ, ದ್ವೇಷಿಯಾಗಿರಲ್ಲ ಅವನು ಅಂತ. ಆ್ಯಂಡ್ ದೇರ್ ಈಸ್ ನೋ ರಿಸೆಂಟ್ಮೆಂಟ್, ದೇರ್ ಶಾಲ್ ಬಿ ಕಂಟೆಂಟ್ಮೆಂಟ್. ರಿಸೆಂಟ್ಮೆಂಟ್ ಎಲ್ಲಿ ಇರಲ್ಲೋ ಅಲ್ಲಿ ಮಾತ್ರ ಕಂಟೆಂಟ್ಮೆಂಟ್ ಇರೋಕ್ಕೆ ಸಾಧ್ಯ, ಅಲ್ಲಿ ಮಾತ್ರ ತೃಪ್ತಿ ಇರೋಕ್ಕೆ ಸಾಧ್ಯ. ಎಲ್ಲಿ ರಿಸೆಂಟ್ಮೆಂಟ್ ಇರುತ್ತೆ, ಎಲ್ಲಿ ದ್ವೇಷ ಇರುತ್ತೆ, ಅಲ್ಲಿ ತೃಪ್ತಿ ಇರೋಕ್ಕೆ ಸಾಧ್ಯ ಇಲ್ಲ. ದ ಚೈಲ್ಡ್ ವಿತ್ ಕಂಟೆಂಟ್ಮೆಂಟ್ ಆಲ್ವೇಸ್ ಟಾಲರೇಟ್ಸ್ ದಿ ಔಟ್ಸೈಡ್ ವರ್ಲ್ಡ್ ಆ್ಯಂಡ್ ಅದರ್ಸ್. ಸೊ ಹೌ ಸಿ ದಿಸ್ ಟಾಲರೇಷನ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ contentment. Once the child is in contentment, with that contentment, child learns to tolerate the outside world and others. ಯಾವಾಗ ಮಗು ಕಂಟೆಂಟ್ಮೆಂಟ್ನಲ್ಲಿರುತ್ತೆ ಅದು ಔಟ್ಸೈಡ್ ವರ್ಲ್ಡನ್ನು ಸಹಿಸಿಕೊಳ್ಳುತ್ತೆ ಮತ್ತು ಔಟ್ಸೈಡ್ ವರ್ಲ್ಡನ ಜೊತೆ ತುಂಬ ಅಡ್ಜಸ್ಟ್ ಆಗಿ ಬದುಕುತ್ತೆ. ಸೊ ದ ಪ್ರಾಬ್ಲಮ್ ಈಸ್ in emotional psychology. So the problem
is emotional psychology is not beyond the power of science. ಈ ಪ್ರಾಬ್ಲಮ್ ಇನ್ ಇಮೋಷನಲ್ ಸೈಕಾಲಜಿ ಐತಲ್ಲ, ಇದನ್ನು ಸೆಟ್ರೇಟ್ ಮಾಡೋಕ್ಕೆ, ಈ ಪ್ರಾಬ್ಲಮ್ಮು ಒಂದು ಇಮೋಷನಲ್ ಸೈಕಲಾಜಿಕಲ್ ಪ್ರಾಬ್ಲಮ್, ಈ ಪ್ರಾಬ್ಲಮನ್ನು ಸೆಟ್ರೇಟ್ ಮಾಡೋಕ್ಕೆ, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋಕ್ಕೆ ಪವರ್ ಆಫ್ ಸೈನ್ಸಿನ ಆಚೆ ಏನಿಲ್ಲ ಇದು. ಅಂದರೆ ವಿ ಡೂ ಹ್ಯಾವ್ ದಟ್ ಸೊಲ್ಯೂಷನ್ ವಿದಿನ್ ದ ಪವರ್ ಆಫ್ science only when that power of science is properly used in the system of our education by adopting Sigmund Freud's scientific method of psychoanalysis. So with this much we shall end up this last video on the topic the essay Emotion and Discipline by Bertrand Russell. Thank you.